ಧರ್ಮಸ್ಥಳ ಕೇಸಿಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಗೆ ನಿನ್ನೆ ತಾನೇ ಕೋರ್ಟ್ ತಡೆಯೊಡ್ಡಿದೆ. ಈ ಮಧ್ಯೆ ಈ ಹಿಂದಿನ ಕೇಸು ಅಂದರೆ ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅನ್ನುವಂಥ ಕೇಸ್ ಏನಿದೆ ಅದು ಬಹುತೇಕ ಅಂತ್ಯ ಆಗಿದೆ. ಸುಜಾತಾ ಭಟ್ ಕೊಟ್ಟಂತ ಕೇಸ್ ಅದು. ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆಯಾದ್ಲು, MBBS ಓದ್ತಾ ಇದ್ಲಂತ ಮಗಳು ಅಂತ. ಬಟ್ ತನಿಖೆ ಮುಕ್ತಾಯಗೊಳಿಸಿ ಈಗ ಎಸ್ಐಟಿ ಹಿಂಬರಹ ಕೊಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆ ಇದೆ. ಇದಕ್ಕೆ ಸಂಬಂಧಿಸಿ ಇಲ್ಲದ ಅನನ್ಯ ಭಟ್ ಅನ್ನ ಸೃಷ್ಟಿ ಮಾಡಿ ನಾಪತ್ತೆಯಾಗಿದ್ಲು ಮಗಳು ಅಂತ ಒಂದು ಕತೆ ಹೇಳಿ ದೂರು ಕೊಟ್ಟಿದ್ರು ಸುಜಾತಾ ಭಟ್. ಆ ದೂರು ಸದ್ಯ ಅಧಿಕೃತವಾಗಿ ಅಂತ್ಯ ಆಗಿದೆ. ಸುಳ್ಳು ಅನ್ನೋದನ್ನು ಸುಜಾತಾ ಭಟ್ ಕೂಡ ಒಪ್ಪಿಕೊಂಡ ಕಾರಣಕ್ಕಾಗಿ, ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ತಪ್ಪೊಪ್ಪಿಗೆ ಕೊಟ್ಟ ಕಾರಣಕ್ಕಾಗಿ ಈ ದೂರು ಅಂತ್ಯ ಆಗಿದೆ. ಟಿ ಜಯಂತ್, ಗಿರೀಶ್ ಮಟ್ಟಣ್ಣನವರು ಮುಂತಾದವರು ಒತ್ತಡ ಹಾಕಿದ್ರು. ಆ ಒತ್ತಡಕ್ಕೆ ಮಣಿದು ನಾನು ಸುಳ್ಳು ಹೇಳಿದೆ ಅಂತ ಸುಜಾತಾ ಭಟ್ ಒಪ್ಕೊಂಡಿದ್ದಾರೆ. ಅವರ ತಪ್ಪೊಪ್ಪಿಗೆಯ ಕಾರಣಕ್ಕಾಗಿ ಸಂಪೂರ್ಣವಾಗಿ ವಿಚಾರಣೆ ನಡೆಸಿ ಸುಜಾತಾ ಭಟ್ ಅವರಿಗೆ ಹಿಂಬರಹ ಕೊಡಲಾಗಿದೆ. ನೀವು ಕೊಟ್ಟಿರುವಂತ ದೂರಿನ ಅರ್ಜಿಯನ್ನ ವಿಲೇವಾರಿ ಮಾಡಲಾಗಿದೆ ಅಂತ ಹಿಂಬರಹ ಕೊಡಲಾಗಿದೆ. ಇಡೀ ದೇಶದಲ್ಲಿ ಇದು ಈ ಆರೋಪ ಏನಿದೆ ದೊಡ್ಡ ಚರ್ಚೆ ಕಾರಣ ಆಗಿತ್ತು. MBBS ಓದ್ತಾ ಇದ್ದಂತ ಮಗಳು ನಾಪತ್ತೆಯಾದ್ಲು ಅಂತ ರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಸುದ್ದಿ, ಅಂತಾರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಸುದ್ದಿ. ಕೊನೆಗೆ ಗೊತ್ತಾಗ್ತಾ ಹೋಯ್ತು ಸುಜಾತಾ ಭಟ್ ಹೇಳಿದ್ದೆಲ್ಲ ಸುಳ್ಳು ಅಂತ. ಅನನ್ಯ ಭಟ್ ಅನ್ನುವಂಥ ಕ್ಯಾರೆಕ್ಟರೇ ಇರಲಿಲ್ಲ, ಆಕೆ MBBS ಓದಿಯೂ ಇರಲಿಲ್ಲ. ಇಲ್ಲದಂತ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾದ್ಲು ಅಂತ ಸುಜಾತಾ ಭಟ್ ದೂರು ಕೊಟ್ಟಿದ್ದು. ಕೊನೆಗೆ ಸುಜಾತಾ ಭಟ್ ಈ ಕೇಸಲ್ಲಿ ಯೂಟರ್ನ್ ಹೊಡೆದ್ರು. ಸದ್ಯ ಆ ಕೇಸು ಅಧಿಕೃತವಾಗಿ ಎಂಡ್ ಆಗಿದೆ. ಹಿಂಬರಹ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೀವು ಕೊಟ್ಟಂತ ದೂರು ಅರ್ಜಿಯನ್ನ ವಿಲೇವಾರಿ ಮಾಡಲಾಗಿದೆ ಅಂತ ಹಿಂಬರಹ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಇಡೀ ದೇಶದಲ್ಲಿ ಚರ್ಚೆಯಾಗಿತ್ತಿದು ಇಲ್ಲದ ಅನನ್ಯ ಭಟ್ಟನ್ನು ಹುಡುಕಿ ಕೊಡಿ ಅಂತ ಪೊಲೀಸರ ಮುಂದೆ ಹೋದಾಗ. ಸೊ ಇಲ್ಲಿ ಪ್ರಶ್ನೆ ಇಷ್ಟೇ ಬರೋದು, ದೇವಸ್ಥಾನಕ್ಕೆ ಕಳಂಕ ತರುವಂಥ ಕೆಲಸಗಳಾಗಿತ್ತು, ಪಾವಿತ್ರ್ಯಕ್ಕೆ ಕಳಂಕ ತರುವಂಥ ಕೆಲಸಗಳಾಗಿತ್ತು. ಇದೇ ದೂರನ್ನ ಆಧಾರವಾಗಿಟ್ಟುಕೊಂಡು ಅಲ್ಲಿಗೆ ಮುಗೀತಾ, ಒಂದು ಹಿಂಬರಹಕ್ಕೆ ಮುಗಿದು ಹೋಗುತ್ತಾ ಇದು? ಇಲ್ಲ ರಕ್ಷಿತ್, ಈಗಾಗಲೇ ಏನು ಜುಲೈ 15ನೇ ತಾರೀಕಿನಂದು ಸುಜಾತಾ ಭಟ್ ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಡ್ತಾಳೆ. ತನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ಆಕೆಯನ್ನು ಹುಡುಕಿ ಕೊಡಿ ಅಂತೇಳಿ ದೂರ ಕೊಟ್ಟ ನಂತರದಲ್ಲಿ SIT ರಚನೆ ಆಗುತ್ತೆ. SIT ಅಧಿಕಾರಿಗಳು ಸಂಪೂರ್ಣವಾಗಿ ಈ ಒಂದು ಕೇಸನ್ನು ವಿಚಾರಣೆ ಮಾಡಿದಾಗ, ಜೊತೆಗೆ ಈ ಸುಜಾತಾ ಭಟ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಸ್ವತಃ ಸುಜಾತಾ ಭಟ್ ಅವರು ನನಗೆ ಅನನ್ಯ ಭಟ್ ಅನ್ನೋ ಮಗಳು ಇರಲೇ ಇರಲಿಲ್ಲ, ಜೊತೆಗೆ ಅವಳು MBBS ಕೂಡ ಓದಿಲ್ಲ, ತಾನು ಏನು CBI ಕಚೇರಿಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡಿದ್ದು ಕೂಡ ಸುಳ್ಳು, ಸಂಪೂರ್ಣವಾಗಿ ಮಾಧ್ಯಮಗಳ ಮುಂದೆ ಮತ್ತೆ ಏನು ದೂರು ಕೊಟ್ಟಿದ್ದು ಅದೆಲ್ಲವೂ ಕೂಡ ಸುಳ್ಳು ಅಂತೇಳಿ ತಪ್ಪೊಪ್ಪಿಗೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ತಾನು ತಪ್ಪೊಪ್ಪಿಗೆ ಕೊಡುವಂತಹ ಸಂದರ್ಭದಲ್ಲಿ ಅನನ್ಯ ಭಟ್ ಅನ್ನೋ ಒಂದು ಸೃಷ್ಟಿಯನ್ನ ಮಾಡಿರುವಂತದ್ದು ಟಿ ಜಯಂತ್ ಮತ್ತೆ ಗಿರೀಶ್ ಮಟ್ಟಣ್ಣ ಅನ್ನೋದು ಕೂಡ ಸ್ಪಷ್ಟವಾಗಿ ಅಲ್ಲಿ ಹೇಳಿರುವಂತಹ ಕಾರಣಕ್ಕಾಗಿ SIT ಅಧಿಕಾರಿಗಳು ಈಕೆಯ ಒಂದು ತಪ್ಪೊಪ್ಪಿಗೆ ಆಧಾರದ ಮೇಲೆ ಈಗಾಗಲೇ ಜಯಂತ್ ಹಾಗೂ ಮಟ್ಟಣ್ಣನವರಿಗೆ ಏನು ಒಂದು ನೋಟಿಸ್ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ಕಡೆ ಚಿನ್ನಯ್ಯ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ, ಆತನಿಗೂ ಕೂಡ ಈ ಒಂದು ಬುರ್ಡೆ ಗ್ಯಾಂಗ್ನವರು ಫೀಡ್ ಮಾಡಿರೋದು ಕೂಡ ಗೊತ್ತಾಗಿರುವಂತಹ ಕಾರಣಕ್ಕಾಗಿ ಈ ಎರಡೂ ಕೇಸ್ಗಳನ್ನ ತಾಳೆ ಹಾಕಿರುವಂತಹ SIT ಅಧಿಕಾರಿಗಳು ಇದಕ್ಕೆ ಮೂಲ ರೂವಾರಿಗಳ ಮೇಲೆ ಕೇಸ್ ಹಾಕೋದಕ್ಕೆ ಕೂಡ ಮುಂದಾಗಿದ್ರು. ಈಗಾಗಲೇ SIT ಅಧಿಕಾರಿಗಳು ಕೆಲವೊಂದಿಷ್ಟು ಪ್ರಕರಣಗಳನ್ನು ದಾಖಲು ಕೂಡ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಸುಜಾತಾ ಭಟ್ ಅವರ ಕೇಸನ್ನ ಕಂಪ್ಲೀಟ್ ಆಗಿ ವಿಲೇ ಮಾಡಿರುವಂತಹ SIT ಅಧಿಕಾರಿಗಳು ತನಿಖೆಯನ್ನು ಸಂಪೂರ್ಣವಾಗಿ ಮುಗಿಸಿ ಅಂತ್ಯಗೊಳಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಸುಜಾತಾ ಭಟ್ ಹೇಳಿರೋದು ಸಂಪೂರ್ಣವಾಗಿ ಸುಳ್ಳಾಗಿರುತ್ತೆ. ಸ್ವತಃ ಸುಜಾತಾ ಭಟ್ ಅವರೇ ತಪ್ಪೊಪ್ಪಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಅನನ್ಯ ಭಟ್ ಕೇಸನ್ನು ನಾವು ಕಂಪ್ಲೀಟ್ ಆಗಿ ಮುಕ್ತಾಯಗೊಳಿಸಿದ್ದೀವಿ ಅಂತ ಹೇಳಿ ಈಗ ಹಿಂಬರವನ್ನು ಕೊಡುವಂತಹ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ತಾವು ಹೇಳಿದಾಗೆ ಈ ಕೇಸ್ ಇಲ್ಲಿಗೆ ಅಂತ್ಯ ಆಯ್ತಾ? ಇಲ್ಲ. ಯಾಕಂದ್ರೆ ಈ ತಪ್ಪೊಪ್ಪಿಗೆ ಕೊಟ್ಟಿರುವಂತಹ ಸುಜಾತಾ ಭಟ್ರನ್ನ ಸಾಕ್ಷಿಯಾಗಿ ಇಟ್ಟುಕೊಂಡು SIT ಅಧಿಕಾರಿಗಳು ಯಾರೆಲ್ಲ ಈಕೆಗೆ ಸುಳ್ಳು ಹೇಳೋದಕ್ಕೆ ಪ್ರಚೋದನೆ ಕೊಟ್ಟರು ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ SIT ಅಧಿಕಾರಿಗಳು ಒಂದು ಹಂತದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಸರ್ಕಾರದ ಸೂಚನೆ ಯಾವ ರೀತಿಯಾಗಿ ಬರುತ್ತೋ ಅದಾದ ನಂತರದಲ್ಲಿ SIT ಅಧಿಕಾರಿಗಳು ಸುಜಾತಾ ಭಟ್ ಕೇಸನ್ನ ಮತ್ತೆ ಏನು ಚಿನ್ನಯ್ಯನ ಕೇಸನ್ನ ಮತ್ತೊಮ್ಮೆ ರೀಓಪನ್ ಮಾಡಬೇಕಾ ಅಥವಾ ಇದರ ಇಲ್ಲಿಗೆ ಮುಕ್ತಾಯಗೊಳಿಸಬೇಕಾ ಅನ್ನೋದನ್ನ ಸರ್ಕಾರದ ಸೂಚನೆ ಮೇರೆಗೆ ನಿರ್ಧಾರ ಮಾಡಲಿದ್ದಾರೆ. ಸದ್ಯಕ್ಕೆ ಸುಜಾತಾ ಭಟ್ ಕೊಟ್ಟಿರುವಂತಹ ದೂರನ್ನ ತನಿಖೆ ಮಾಡಿ ಇದೀಗ ಅನನ್ಯ ಭಟ್ ಕೇಸನ್ನ ಅಂತ್ಯಗೊಳಿಸಿರುವಂತದ್ದು. ರಕ್ಷತ್, ಮುತ್ತಪ್ಪ, ಹಂಗಿದ್ರೆ ಸುಜಾತಾ ಭಟ್ ಅವರು SIT ಮುಂದೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಉಳಿದ ಆರೋಪಿಗಳು ಅಥವಾ ಉಳಿದ 4 ಬುರುಡೆ ಗ್ಯಾಂಗ್ನ ಸದಸ್ಯರಿಗೆ ಸಮಸ್ಯೆಯನ್ನು ತರುತ್ತೆ.
ಸುಜಾತಾ ಭಟ್ಗೆ ರಿಲೀಫ್ ಸಿಕ್ತು ಅಲ್ಲಿಗೆ. ಹೌದು, ಯಾಕಂದ್ರೆ ಈಗ ಸುಜಾತಾ ಭಟ್ ಅವರಿಗೆ ರಿಲೀಫ್ ಅಂತ ಹೇಳಿಕ್ಕಾಗಲ್ಲ. ಆಕೆ ಈಗ ಸಾಕ್ಷಿಯಾಗಿ SIT ಮುಂದೆ ಹೋಗ್ಬೇಕಾಗತ್ತೆ. ತನಗೆ ಯಾರೆಲ್ಲ ಈ ರೀತಿಯಾಗಿ ಸುಳ್ಳು ಹೇಳೋದಕ್ಕೆ ಪ್ರಚೋದನೆ ಕೊಟ್ಟರು ಅವರ ಬಗ್ಗೆ ಕೂಡ ಸಾಕ್ಷಿ ಹೇಳಬೇಕಾಗತ್ತೆ. ನಾಳೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈಕೆನೂ ಕೂಡ ಸಾಕ್ಷಿಯಾಗಿ ಪರಿಗಣಿಸುವಂತಹ SIT ಅಧಿಕಾರಿಗಳು ಯಾವ ರೀತಿಯಾಗಿ ಈಕೆಗೆ ಈ ಒಂದು ಮಾಹಿತಿಯನ್ನು ಕೊಡಲಾಯಿತು, ಎಲ್ಲೆಲ್ಲಿ ಕರೆದುಕೊಂಡು ಹೋಗ್ಲಾಯಿತು, ದೆಹಲಿಗೆ ಕರೆದುಕೊಂಡು ಹೋದವರು ಯಾರು, ಜೊತೆಗೆ ಅನನ್ಯ ಭಟ್ ಅನ್ನೋ ಹೆಸರನ್ನು ಸೃಷ್ಟಿ ಮಾಡಿಕೊಟ್ಟವರು ಯಾರು, ಈ ಸಂಪೂರ್ಣವಾದಂತಹ ವಿಚಾರಗಳನ್ನ ನಾಳೆ ನ್ಯಾಯಾಲಯದ ಮುಂದೆ ಕೂಡ ಈ ಸುಜಾತಾ ಭಟ್ ಹೇಳಬೇಕಾಗತ್ತೆ. ಆಗ ನ್ಯಾಯಾಲಯ ಏನಾದ್ರೂ ಈಕೆನೂ ಕೂಡ ಆರೋಪಿಯನ್ನೇ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಈಕೆಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ಈಕೆ SIT ಮುಂದೆ ಹೇಳಿರುವಂತಹ ವಿಚಾರಗಳನ್ನ ಸಂಪೂರ್ಣವಾಗಿ ಹಿಂಬರದಲ್ಲಿ ಉಲ್ಲೇಖ ಮಾಡಿರುವಂತಹ SIT ಅಧಿಕಾರಿಗಳು ಈಕೆ ಏನು ಆರಂಭದಲ್ಲಿ ಧರ್ಮಸ್ಥಳದ ಠಾಣೆಯಲ್ಲಿ ಕೊಟ್ಟಂತಹ ದೂರು, ಜೊತೆಗೆ ಈಕೆಗೆ ಯಾರೆಲ್ಲ ಪ್ರಚೋದನೆ ಕೊಟ್ಟಿದ್ರು, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿಬಿಟ್ಟು ಹಿಂಬರಹನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ತಾವು ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂತಹ ವರದಿಯಲ್ಲಿ ಈ ವಿಚಾರ ಕೂಡ ಉಲ್ಲೇಖ ಮಾಡಿ ಸರ್ಕಾರಕ್ಕೆ ಒಂದು ಸಲ್ಲಿಕೆ ಮಾಡುವಂತಹ ಕೆಲಸ ಮಾಡ್ತಾರೆ. ನಂತರದಲ್ಲಿ ಸರ್ಕಾರ ಈ ಕೇಸನ್ನ ಮುಕ್ತಾಯಗೊಳಿಸಬೇಕಾ ಅಥವಾ ಇದನ್ನು ಮುಂದುವರಿಸಬೇಕಾ ಅನ್ನೋದನ್ನ ಮುಂದಿನ ಒಂದು ನಿರ್ದೇಶನ ಕೊಡೋವರೆಗೂ ಕೂಡ ಈ ಕೇಸಲ್ಲಿ ಇದ್ದವರಿಗೆ ತಾತ್ಕಾಲಿಕ ರಿಲೀಫ್ ಇರುತ್ತೆ. ಅದು ಒಂದೊಮ್ಮೆ ಸರ್ಕಾರ ಇದಕ್ಕೆ ತನಿಖೆನ ಮುಂದುವರಿಸಿ ಯಾರೆಲ್ಲ ತಪ್ಪಿತಸ್ಥರ ಮೇಲೆ ಶಿಕ್ಷೆಯನ್ನು ಕೊಡಿ ಅಂದಾಗ ಸುಜಾತಾ ಭಟ್ ಕೂಡ ಇದಕ್ಕೆ ಸಾಕ್ಷಿಯಾಗಿ ಪರಿಗಣಿಸಿ ಯಾರೆಲ್ಲ ಈಕೆಗೆ ಕುಮ್ಮಕ್ಕು ಕೊಟ್ಟಿದ್ರು ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಅಲ್ಲಿಗೆ ಸುಜಾತಾ ಭಟ್ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅವರಿಗೆ ಈ ಹಂತದಲ್ಲಿ ರಿಲೀಫ್ ಸಿಕ್ಕಂದೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಪ್ರಶ್ನೆ ಇಷ್ಟೇ ಬರೋದು, ಯಾರೋ ಏನೋ ಹೇಳಿದ್ರು ಅಂತ ನಾನು ಯಾರದ್ದೋ ವಿರುದ್ಧ ಆರೋಪಗಳನ್ನು ಮಾಡೋದಕ್ಕಿಂತ ಮೊದಲು ನನ್ನ ವಿವೇಚನೆ ಎಲ್ಲಿತ್ತು ಅನ್ನೋದು ಬಹಳ ಮುಖ್ಯ. ಸುಜಾತಾ ಭಟ್ ಅವರು ಈಗ ತಪ್ಪೊಪ್ಪಿಗೆ ಕೊಡ್ತಾ ಇದ್ದಾರೆ, ನನ್ನಿಂದ ತಪ್ಪಾಗಿದೆ ಅಂತ ಕಣ್ಣೀರು ಹಾಕ್ತಾರೆ. ಬಟ್ ಆ ಸಂದರ್ಭದಲ್ಲಿ ಅವರ ಹೇಳಿಕೆ, ಅವರು ಕೊಟ್ಟಂಥ ದೂರು ಸೃಷ್ಟಿಸಿರುವಂಥ ಡ್ಯಾಮೇಜ್ ಎಷ್ಟಾಗಿತ್ತು, ಸೃಷ್ಟಿಸಿರುವಂಥ ಅನಾಹುತ ಎಷ್ಟು, ಆ ಭಾಗದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಪಾವಿತ್ರ್ಯತೆಗೆ ತನ್ನಂಥ ಧಕ್ಕೆ ಎಷ್ಟಾಗಿರ್ಬೋದು. ಅದೇ ದೂರನ್ನು ಮುಂದಿಟ್ಟುಕೊಂಡು ಬಹಳ ಜನ ಬಾಯಿಗೆ ಬಂದಾಗೆಲ್ಲ ಮಾತನಾಡಿದ್ರು, ಬಾಯಿಗೆ ಬಂದಾಗ ವಿಡಿಯೋಗಳನ್ನು ಸೃಷ್ಟಿ ಮಾಡಲಾಗಿತ್ತು ಬಳಸಿ. ಸೊ ಅವ್ರು ಮಾಡಿದಂಥ ಡ್ಯಾಮೇಜು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.